ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಕ್ರಿಕೆಟ್ ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಇಂಡಿಯಾದ ಹೊಸ ಟೂರ್ ಇವಾಗ ಪ್ರಕಟಗೊಂಡಿದೆ. ಸೊ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ನಡುವೆ ಸರಣಿ ನಡಲಿಕ್ಕಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಶೆಡ್ಯೂಲ್ ಇವಾಗ ಪ್ರಕಟಗೊಂಡಿದೆ. ಸೊ ನೋಡೋದಾದ್ರೆ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ನಡುವೆ, ಅದು ನ್ಯೂಜಿಲೆಂಡ್ ನಲ್ಲಿ 5 T20 ಹಾಗೂ 5 ODI ಹಾಗೂ 2 ಟೆಸ್ಟ್ ಪಂದ್ಯಗಳು ನಡೀಲಿಕ್ಕಿದೆ. ಸೊ ಇದ್ರಲ್ಲೇ ಗೊತ್ತಾಗ್ತದೆ, ಕಡಿಮೆ ಅಂದ್ರೂ 1 ತಿಂಗಳ ಮಟ್ಟಿಗೆ ಇಂಡಿಯಾ ನ್ಯೂಜಿಲೆಂಡ್ ನ ಪ್ರವಾಸ ಕೈಗೊಳ್ಳಲಿದೆ. ಸೊ 22 ಅಕ್ಟೋಬರ್ ಏನಿದೆ ಅಲ್ಲಿಂದ ಹಿಡಿದು 30 ನವೆಂಬರ್ ಏನಿದೆ ಅಲ್ಲಿಯವರೆಗೆ ಈ ಒಂದು ಸೀರೀಸ್ ನಡಲಿಕ್ಕಿದೆ. ಸೊ ನಿಮ್ಗೆ ಇವಾಗಲೇ ಗೊತ್ತಿರ್ತದೆ, ಸೊ ODI ನ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಹಾಗೂ ಟೆಸ್ಟ್ ನ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಮುಂದುವರಿಸ್ತಾರೆ. ಹಾಗೇನೆ T20ಯ ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನೋದು ಇನ್ನೂ ಕೂಡ ಪ್ರಕಟಗೊಂಡಿಲ್ಲ. ಸೂರ್ಯಕುಮಾರ್ ಯಾದವ್ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರಾದ್ರೂ ಅವರ ಜಾಗವನ್ನು ತೆಗೆದುಕೊಳ್ತಾರ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗ್ಲಿಲ್ಲ ಅಂತ ಹೇಳ್ಬಹುದಾಗಿರ್ತದೆ. ಇನ್ನು ಈ ಒಂದು ಸರಣಿಯಲ್ಲಿ ಕೆಲವೊಂದು ಹೊಸ ಮುಖಗಳಿಗೆ ಚಾನ್ಸ್ ಸಿಗಬಹುದಾಗಿರ್ತದೆ. ಯಾಕಂತ ಹೇಳಿದ್ರೆ IPL ನ ಸ್ಟಾರ್ ಆದಂತಹ ವೈಭವ್ ಸೂರ್ಯವಂಶಿಗೆ T20 ಸ್ಕ್ವಾಡ್ ಏನಿದೆ ಅದರಲ್ಲಿ ಸ್ಥಾನ ಸಿಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಹಾಗೇನೆ ನೋಡೋದಾದ್ರೆ ಕಿಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಈ ಒಂದು ODI ಸರಣಿನಲ್ಲಿ. ಹಾಗೇನೆ ರೋಹಿತ್ ಶರ್ಮಾ ಅವರು ಕಮ್ ಬ್ಯಾಕ್ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಟೆಸ್ಟ್ ಮಾಮೂಲಿಯಂತೆ ಅದೇ ಸ್ಕ್ವಾಡ್ ಆಗಿರ್ತದೆ. ಈ ಒಂದು ಪ್ರವಾಸದಲ್ಲಿ ಮೊದಲನೇದಾಗಿ T20 ಸರಣಿ ಆಡ್ತಾರೆ, ನೆಕ್ಸ್ಟ್ ಬಂದು ODI ನದ್ದಾಗಿರ್ತದೆ. ಸೊ ಆಮೇಲೆ ಬಂದು ಟೆಸ್ಟ್ ಸರಣಿ ಆಡ್ತಾರೆ. ಸೊ ಯಾಕಂತ ಹೇಳಿದ್ರೆ ವೈಟ್ ಬಾಲ್ ಕ್ರಿಕೆಟ್ ಫಸ್ಟ್ ಗೆ ಮುಗಿಸ್ತಾರೆ. ಸೊ ವೈಟ್ ಬಾಲ್ ನಲ್ಲಿ ಯಾರೆಲ್ಲ ಪ್ಲೇಯರ್ ಗಳು ಇರ್ತಾರೆ ಅವರು ಪ್ರಥಮವಾಗಿ ನ್ಯೂಜಿಲೆಂಡ್ ನ ಪ್ರವಾಸ ಕೈಗೊಳ್ತಾರೆ, ನಂತರದಲ್ಲಿ ಟೆಸ್ಟ್ ಪ್ಲೇಯರ್ ಗಳು ಪ್ರವಾಸ ಕೈಗೊಳ್ತಾರೆ ಅಂತ ಹೇಳ್ಬಹುದು. ಫಸ್ಟ್ T20 ಬಂದು 22 ಅಕ್ಟೋಬರ್ ನಲ್ಲಿ ನಡೀತದೆ, ಅದು ಕ್ರೈಸ್ಟ್ ಚರ್ಚ್ ನಲ್ಲಿ ನಡೀತದೆ. ಎರಡನೇದು ಕೂಡ ಅಲ್ಲೇ ನಡೀತದೆ, ಅದು 24ರಂದು ಆಗ್ತದೆ. ಇನ್ನು ಮೂರನೇ T20 ಪಂದ್ಯ 27 ಅಕ್ಟೋಬರ್, ಅದು ವೆಲ್ಲಿಂಗ್ಟನ್ ಅಲ್ಲಿ ನಡೀತದೆ. ಇನ್ನು 4ನೇ T20 ಪಂದ್ಯ ಏನಿದೆ ಅದು ಬಂದು 30ನೇ ಅಕ್ಟೋಬರ್ ನಲ್ಲಿ ನಡೀತದೆ, ಅದು ಬಂದು ಆಕ್ಲೆಂಡ್ ನಲ್ಲಿ ನಡೀತದೆ. ಇನ್ನು 5ನೇ T20 ಪಂದ್ಯ ಬಂದು 1ನೇ ನವೆಂಬರ್ಗೆ ನಡೀತದೆ, ಅದು ಬಂದು ಹ್ಯಾಮಿಲ್ಟನ್ ನಲ್ಲಿ ನಡೀತದೆ. ಇದಿಷ್ಟು T20 ಪಂದ್ಯದ ಒಂದು ಶೆಡ್ಯೂಲ್ ಆಗಿರ್ತದೆ. ಇನ್ನು ODI ನ ಶೆಡ್ಯೂಲ್ ನೋಡೋದಾದ್ರೆ, ಫಸ್ಟ್ ODI ಬಂದು 4th ನವೆಂಬರ್ಗೆ ನಡೀತದೆ, ಅದು ಆಕ್ಲೆಂಡ್ ನಲ್ಲಿ ನಡೀತದೆ. ಹಾಗೇನೆ ಎರಡನೇ ODI ಪಂದ್ಯ ಬಂದು 7th ನವೆಂಬರ್ ವೆಲ್ಲಿಂಗ್ಟನ್ ನಲ್ಲಿ ನಡೀತದೆ. ಹಾಗೇನೆ ಮೂರನೇ ODI ಬಂದು 10th ನವೆಂಬರ್ ಹ್ಯಾಮಿಲ್ಟನ್ ನಲ್ಲಿ ಆಗ್ತದೆ. 4th ODI ಬಂದು 13ನೇ ನವೆಂಬರ್ಗೆ, ಹಾಗೇನೆ 5th ODI ಬಂದು 15ನೇ ನವೆಂಬರ್ಗೆ ನಡೀತದೆ. 5 ODI ನೀವು ಖಂಡಿತವಾಗಿ ಕಾಣ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕೊನೆಯ ಬಾರಿಗೆ ನಮ್ಮ ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರು ನ್ಯೂಜಿಲೆಂಡ್ ನ ಅಂಗಳದಲ್ಲಿ ಆಟ ಆಡ್ತಾರೆ. ಸೊ ಇದು ಕೊನೆಯ ಬಾರಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇವಾಗಲೇ ಟೆಸ್ಟ್ ಹಾಗೂ T20 ಮಾದರಿಗಳಿಗೆ ಗುಡ್ ಬೈ ಹೇಳಿದ್ದಾರೆ. ಸೊ ಇನ್ನುಳಿದಿದ್ದು ಕೇವಲ 2027ರ ODI ವರ್ಲ್ಡ್ ಕಪ್ ತನಕ ಅಂತ ಅನ್ಕೋಬಹುದು. ಅದೇ ರೀತಿ ನೋಡೋದಾದ್ರೆ ಆ ಒಂದು ವೇಳೆಗೆ ಇರುವುದು ನ್ಯೂಜಿಲೆಂಡ್ ನಲ್ಲಿ ಕೇವಲ ಇದೊಂದೇ ODI ಸರಣಿ ಆಗಿರ್ತದೆ ಟೀಮ್ ಇಂಡಿಯಾಕ್ಕೆ. ಆದ್ರಿಂದ ಈ ಒಂದು ಸರಣಿ ವಿರಾಟ್ ಕೊಹ್ಲಿಗೆ ನ್ಯೂಜಿಲೆಂಡ್ ನಲ್ಲಿ ಕೊನೆಯ ಸರಣಿ ಅಂತ ಹೇಳ್ಬಹುದಾಗಿರ್ತದೆ. ಸೊ ನ್ಯೂಜಿಲೆಂಡ್ ನ ಫ್ಯಾನ್ ಗಳಂತೂ ಖಂಡಿತವಾಗಿಯೂ ಬರ್ತಾರೆ. ಸೊ ಏನಾದ್ರೂ ಇಂಡಿಯನ್ ಅಭಿಮಾನಿಗಳು ನ್ಯೂಜಿಲೆಂಡ್ ನಲ್ಲಿ ಕೊನೆಯ ಬಾರಿಗೆ ವಿರಾಟ್ ಕೊಹ್ಲಿ ಆಟ ಆಡೋದು ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಸರಣಿಯನ್ನು ಖಂಡಿತವಾಗಿ ನೋಡ್ಬೇಕಾಗ್ತದೆ. ಇನ್ನು ಟೆಸ್ಟ್ ಸರಣಿಯ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಟೆಸ್ಟ್ ಬಂದು 19ನೇ ನವೆಂಬರ್ಗೆ, ಅದು ವೆಲ್ಲಿಂಗ್ಟನ್ ಅಲ್ಲಿ ನಡೀತದೆ. ಇನ್ನು ಸೆಕೆಂಡ್ ಟೆಸ್ಟ್ ಬಂದು 27ನೇ ನವೆಂಬರ್, ಅದು ಕ್ರೈಸ್ಟ್ ಚರ್ಚ್ ನಲ್ಲಿ ನಡೀತದೆ. ಇದು ಟೀಮ್ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ನಡುವಿನ ಶೆಡ್ಯೂಲ್ ಆಗಿರ್ತದೆ. ಸೊ 5 T20, 5 ODI ಹಾಗೂ 2 ಟೆಸ್ಟ್ ಪಂದ್ಯಗಳನ್ನು ಆಡ್ಲಿಕ್ಕಿದೆ. ಸೊ ಇಲ್ಲಿ ನಮ್ಮ ಟೀಮ್ ಇಂಡಿಯಾದ ರಿಯಲ್ ಫೇಸ್ ಅನಾವರಣವಾಗ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನ್ಯೂಜಿಲೆಂಡ್ ಏನಿದೆ ಅದನ್ನು ಸೋಲಿಸುವುದು ತುಂಬಾನೇ ಕಷ್ಟ ಆಗಿರ್ತದೆ, ಅದು ನ್ಯೂಜಿಲೆಂಡ್ ನಲ್ಲಿ. ಅಂತದ್ರಲ್ಲಿ ಟೀಮ್ ಇಂಡಿಯಾಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬಹುದಾಗಿರ್ತದೆ. ಸೊ ಇಲ್ಲಿ ಫ್ಲಾಟ್ ಪಿಚರ್ ಸಿಗೋದಿಲ್ಲ, ಏನಿದ್ರು ಬೌಲಿಂಗ್ ಫ್ರೆಂಡ್ಲಿ ಪಿಚರ್ ಸಿಗ್ತದೆ. ಸೊ ಇಲ್ಲಿ ನಮ್ಮ ಕೆಲವೊಂದಿಷ್ಟು ಆಟಗಾರರ ಮುಖ ಅನಾವರಣ ಆಗ್ತದೆ. ಯಾಕಂತ ಹೇಳಿದ್ರೆ ಇಂಡಿಯಾದ ಫ್ಲಾಟ್ ಪಿಚ್ ಗಳಲ್ಲಿ ತಮ್ಮನ್ನು ತಾವು ಹೀರೋಗಳು ಅಂತ ಅನ್ಕೊಂಡಿದ್ದಂತಹ ಬ್ಯಾಟರ್ ಗಳಿಗೆ ಇಲ್ಲಿ ಅಗ್ನಿ ಪರೀಕ್ಷೆ ಎದುರಾಗ್ತದೆ. ಒಂದು ವೇಳೆ ಈ ಅಗ್ನಿ ಪರೀಕ್ಷೆಯಲ್ಲಿ ಅವರು ಏನಾದ್ರೂ ಗೆದ್ರೆ ಅವರು ಹೀರೋ ಅಂತ ಹೇಳಲಾಗ್ತದೆ, ಇಲ್ಲ ಅಂತ ಹೇಳಿದ್ರೆ ಅವರನ್ನು ಖಂಡಿತವಾಗಿಯೂ ಝೀರೋ ಅಂತ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇಂಡಿಯಾದಂತಹ ಫ್ಲಾಟ್ ಪಿಚ್ ನಲ್ಲಿ ಆಡೋದು ಸ್ಟ್ರೆಂತ್ ಅಲ್ಲ ಗುರು, ಇಂತಹ ಫಾರಿನ್ ಕಂಟ್ರಿಯಲ್ಲಿ ಆಟ ಆಡಿ ತಮ್ಮನ್ನು ತಾವು ಸೈ ಅನ್ನಿಸಿಕೊಳ್ಳೋದಿದೆಯಲ್ಲ, ಅದು ಮಾತ್ರ ರಿಯಲ್ ಸ್ಟ್ರೆಂತ್ ಆಗಿರ್ತದೆ. ಆ ಒಂದು ರಿಯಲ್ ಸ್ಟ್ರೆಂತ್ ಯಾರ ಬಳಿ ಇದೆ ಅಂತ ನೋಡ್ಬೇಕಾದ್ರೆ ನಾವು ಈ ಸರಣಿಯನ್ನು ಫಾಲೋ ಮಾಡ್ಬೇಕಾಗ್ತದೆ. ಸೊ ಯಾರಿಗಾದ್ರೂ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.